ಶತ್ರುಗಳು ಎಲ್ಲ ಒಂದ್ ಕಡೆ ನಮಗೆ ಬೆಳೆಯೋಕ್ಕೂ ಸಹಾಯ ಮಾಡ್ದಂಗಾಯ್ತು. ಯಾವ್ದಾರ ಪ್ರಾಣಿ ಹತ್ರ ಒಟ್ಟು ಕಳ್ತನ ಮಾಡೈತಾ? ಯಾವ್ದಾದ್ರು ಪ್ರಾಣಿ ಇನ್ನೊಂದು ಪ್ರಾಣಿನ ಕೊಲೆ ಮಾಡೈತಾ? ಅವು ಗುದ್ದಾಡ್ತವೆ, ಅದೇನೋ ಅದರಲ್ಲಿ ಅವಾಗ ಸಾಯ್ತವೆ ಹೊರತು ಯಾವ್ದಾದ್ರು ಹೋಗ್ಬಿಟ್ಟು ಚಾಕು ಚುಚ್ಚಿ ಸಾಯಿಸೋದಿದೆಯಾ? ಇಲ್ಲ. ಮನುಷ್ಯನಲ್ಲೇ ಇವೆಲ್ಲ ಇರೋದು. ಅವನನ್ನು ಕೊಲೆ ಮಾಡ್ಬಿಡೋದಂತೆ, ಅವನ ಹತ್ರ ದುಡ್ಡು ಕತ್ಕೊಬಿಡೋದಂತೆ, ಅವನಿಗೇನೋ ಫ್ರಾಡ್ ಮಾಡೋದಂತೆ, ಇದು ಪ್ರಾಣಿಗಳಿಲ್ಲ. ಸೊ ಹಂಗಾಗಿ ಅವೆಲ್ಲ ಚೆನ್ನಾಗಿವೆ, ನಾವು ಅನುಭವಿಸ್ತಾ ಇದ್ದೀವಿ. ನಮ್ಗೆ ಎಕ್ಸ್ಟ್ರಾ ಮಾಸ್ಕು ಅವು ಇವು ಎಲ್ಲ ಬೇಕೀಗ. ನಿರ್ದೇಶಕರಾಗಿ ಇವಾಗ ಕೆಲವೊಂದು ಪಾತ್ರಗಳಾಗಿರ್ಬೋದು, ಕೆಲವೊಂದು ಥಾಟ್ಸ್ ನಮ್ಗೆ ಈ ರೀತಿ ಒಂದು ಸಿನಿಮಾ ಬೇಕು ಅನ್ನೋ ಕಲ್ಪನೆ ಇರುತ್ತೆ. ಓಕೆ, ಅದು ನಿಮಗೆ ಸಿಕ್ಕಿರಲ್ಲ, ನಾನೇ ಮಾಡ್ತೀನಿ ಅನ್ನುವಂಥದ್ದು, ಅದಕ್ಕೆ ಬೇಕಾದ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಹಾಗೇನಾದರೂ ಆಗಿದೆಯಾ ಅನ್ನೋದು? ಕಲ್ಪನೆಗಳು ತುಂಬ ಇದೆ. ಅದನ್ನು ಇನ್ನು ಸುಮಾರು ವರ್ಷಗಳ ನಂತರ ಏನಾದ್ರು ನಮಗೂ ಏನಾದ್ರು ಆಸೆ ಬಂದರೆ ಬರೆಯೋಣ ಅಂತ. ಓಕೆ, ಈಗ ನೀವು ಚಿಕ್ಕವರಿರ್ಬೇಕಾದ್ರೆ ಸ್ಕ್ರೀನಲ್ಲಿ ನೋಡಿರ್ತೀರಾ, ಓ ಈ ಹೀರೋ ಎಷ್ಟು ಚೆನ್ನಾಗಿದ್ದಾರಲ್ವಾ, ಇವ್ರ ಜೊತೆ ಏನಾದರೂ ಕೆಲಸ ಮಾಡೋ ಭಾಗ್ಯ ಸಿಗುತ್ತಾ ಅನ್ನೋದು. ಅವಾಗ ಆ ಕಲ್ಪನೆಗಳಿರೋದಿಲ್ಲ, ಅಕಸ್ಮಾತ್ ಆಗಿ ಸಿಕ್ಬಿಟ್ಟಿದೆ, ಅವರಿಂದ ನಿಮ್ಗೆ ಏನೋ ಒಂದು ಒಳ್ಳೆ ಕಾಂಪ್ಲಿಮೆಂಟ್ ಬಂತು, ಏನೋ ಹೇಳಿದ್ರು ನಿಮ್ಮ ಕೆಲಸದ ಬಗ್ಗೆ, ಎಷ್ಟು ಖುಷಿ ಇರುತ್ತೆ? ಯಾರು ಹೇಳಿದ್ದಾರೆ ಈ ರೀತಿ? ಅಯ್ಯೋ, ನನಗೆ ಯಾರು ಸರಿ ಸಿನಿಮಾದವ್ರ ಹತ್ರ ಫೋಟೋ ತೆಗೆಸ್ಕೋಬೇಕು ಅನ್ನೋದು ಆಸೆ ನನಗೆ ಅವಾಗ. ಅಂದರೆ ಈಗ ಬಾಸ್ ವಿಷಯನೇ ತಗೊಳ್ಳೋಣ, ಡಿ ಬಾಸ್ ಅವ್ರ ವಿಷಯನ. ಅವ್ರ ಜೊತೆ ಎಲ್ಲರೂ ಒಂದು ಕಡೆ ಹೋಗಿ ಒಂದು ಸೆಲ್ಫಿ ತಗೊಬೇಕಲ್ಲ, ಎಲ್ಲರೂ ಯಾರು ನಡಿಬೇಕು ಅವ್ರ ಹತ್ರ ಸೆಲ್ಫಿ ತಗೊಳ್ಳೋಕ್ಕೆ ಅನ್ನೋ ಥರ ಕಾಯ್ತಿದ್ದ ಮನುಷ್ಯ ನಾನು. ಅವ್ರ ಜೊತೆ 2 ಸಿನಿಮಾ ಮಾಡಿದೆ. ಸೊ ಎಷ್ಟು ಅದೃಷ್ಟ ಅಂತ ಅಂದ್ಕೊಬೇಕು ನಾನು. ಆದರೆ ಅವ್ರ ಜೊತೆ ಕ್ಯಾರೆಕ್ಟ್ರ್ ಮಾಡಬೇಕಾದ್ರೂ ಅವರು ಎಲ್ಲೋ ಒಂದು ಕಡೆ ಹೇಳ್ತಾರೆ, ಪ್ರೀತಿಯಿಂದ ಹೇಳ್ತಾರೆ ಎಲ್ಲೋ ಒಂದು ಕಡೆ, ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳೆಲ್ಲ ಕಿತ್ಕೊಬಿಡ್ತೀರಿ ಕೇರ್ಪಟ್ಟೆ ನೀವು ಅಂತ. ಅಂದರೆ ನಾನು ಮಾಡಿರೋ ಕ್ಯಾರೆಕ್ಟ್ರು ಅವ್ರಿಗೆ ಇಷ್ಟ ಆಗಿರೋದಕ್ಕೋಸ್ಕರ ಆ ಥರ ಹೇಳ್ತಾರೆ. ಸ್ವಂತವರಿಂದ ನಾನು ಕಾಂಪ್ಲಿಮೆಂಟ್ ತಗೊಂಡೆ ಅಂತಂದರೆ ಖುಷಿ ಅಲ್ವಾ? ಸಿಕ್ಕಾಪಟ್ಟೆ ಖುಷಿ ಇರುತ್ತೆ. ಇನ್ನು ಯಾರಾದರೂ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ? ಬೇರೆ ಕ್ಷೇತ್ರ ಅಂತಂದರೆ ನನ್ನ ವೈಫು ತುಂಬ ಇಷ್ಟ. ಅಂದರೆ ಎಲ್ಲೋ ಒಂದು ಕಡೆ ಅಂದರೆ ಇದರಲ್ಲೇ ಇದೇ ಮಾಡಬೇಕು ಅಂತಲ್ಲ, ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಏನಾದರೂ ಮಾಡಬೇಕು ನಮ್ಮ ಕೈಲಾಗಿದ್ದೀನಿ. ಅಂದರೆ ಫಸ್ಟು ಆ ದೇವರು ಶಕ್ತಿ ಕೊಡಲಿ ನಮಗೆ, ನಮಗೂ ಹೊಟ್ಟೆ ಬಟ್ಟೆಗಾಗಿ ಅದನ್ನು ಇಟ್ಕೊಂಡ ತಕ್ಷಣ ಉಳಿದಿರೋದನ್ನು ಖಂಡಿತವಾಗ್ಲೂ ಅಂಥವ್ರಿಗೆ ನಾನೇನು ದೊಡ್ಡವನಲ್ಲ ಅವ್ರಿಗೆ ಕೊಡೋಕ್ಕೆ, ಹಂಚ್ಕೊಂಡು ತಿನ್ನಬೇಕು ಅನ್ನೋದು ಆಸೆ ಅಷ್ಟೆ ಇದೆ. ಅದನ್ನು ಹಂಚ್ಕೊಳ್ಳೋಣ, ಅವ್ರಿಗೂ ಕೊಡೋಣ, ನಾವು ತಿನ್ನೋಣ, ಆ ಥರದ ಒಂದು ಆಸೆ ಇದೆ. ಆವಾಗಲೇ ಕೇಳಿದೆ ನಾನು, ನಿರ್ದೇಶಕರಾಗಬೇಕಾಗುವಂಥ ಒಂದು ಕನಸು ಏನಾದರೂ ಇದೆಯಾ ಅಂತ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಯೋಗರಾಜ್ ಭಟ್ ಸರ್ ತುಂಬ ಚೆನ್ನಾಗಿ ಮಿಮಿಕ್ ಮಾಡ್ತೀರಾ, ಅವರ ಆಸೆಗಳೆಲ್ಲ ಅವರ ಡಿರೆಕ್ಷನಲ್ಲಿ ಹೋಗುವಂಥ ಆಸೆ ಇದೆಯಾ ಅನ್ನುವಂಥದ್ದು? ಇಲ್ಲ, ಆ ಥರ ಏನಿಲ್ಲ. ಇನ್ನೊಂದು, ನಾನು ಯೋಗರಾಜ್ ಭಟ್ ಸರ್ನ ಫಸ್ಟ್ ನೇರವಾಗಿ ನೋಡಿದ್ದೇನೆ ಕಾಮಿಡಿ ಕಿಲಾಡಿ ಸೆಟ್ಟಲ್ಲಿ ಅವ್ರು ಜಡ್ಜಾಗಿ ಬಂದಾಗ. ಅವ್ರು ನೇರವಾಗಿ ನಾನು ಅದಕ್ಕಿಂತ ಮುಂಚೆ ಅವ್ರನ್ನ ನೋಡೇ ಇಲ್ಲ ನಾನು. ಸೊ ಅಲ್ಲಿ ಅವ್ರ ನಡಿಗೆ, ಅವ್ರ ಮಾತು, ಯಾಕಂದರೆ ಅವರು ಕನ್ನಡದ ಪದಗಳನ್ನ ಅಚ್ಚುಕಟ್ಟಾಗಿ ಮಾತಾಡ್ತಾರೆ. ರಸ್ವಸ್ವರ, ದೀರ್ಘಸ್ವರ, ಯಾವುದನ್ನು ಬಿಡಲ್ಲ ಅವರು ಆ ಪದಗಳಲ್ಲಿ. ಶಬ್ದ ಅಂತಲೇ ಹೇಳೋದು, ಶುಭವಾಗಲಿ ಈ ಥರನೇ ಹೇಳೋದು. ಸೊ ಆ ಪದಗಳು, ಅವ್ರು ಮಾತಾಡೋ ರೀತಿನ ನೋಡಿಕೊಂಡು ಅವ್ರನ್ನ ಇಮಿಟೇಟ್ ಮಾಡೋಕ್ಕೆ ನನಗೆ ಈಸಿ ಆಯಿತು. ಫಸ್ಟ್ ನೋಡಿದಾಗ ಅವರು ಹಂಗೆ ಅನ್ನೋದು, ನಾನು ಮರ್ಯಾದೆ ಕಳೆದ್ಬಿಡ್ತೆ ಕಣಲ್ಲ ನೀನು ಆಚೆ ಕಡೆ ಸಿಕ್ಕ ಶಿವ ಅಂತಿದ್ದ ಅನ್ನೋದು. ಆದರೆ ನೀವು ಹೇಳಿದ್ರಿ ಈಗ ಅವ್ರ ಥರನೇ ಏನಾದ್ರು, ನಾನು ಅವ್ರ ಥರ ಅಷ್ಟು ಓದ್ಕೊಂಡಿಲ್ಲದೆ ಇರ್ಬೋದು, ನಾನು ಓದ್ಕೊಂಡಿಲ್ಲ, ನಾನು ಇನ್ನೊಂದು ಅಷ್ಟು ತಿಳುವಳಿಕೆ ಇಲ್ಲ ನನಗೆ ಆ ವಿಷಯದಲ್ಲಿ. ಅವ್ರನ್ನ ಜಸ್ಟ್ ಇಮಿಟೇಟ್ ಮಾಡಿದೆ ಅಷ್ಟೇ. ಅವ್ರು ಹೆಂಗಿರ್ತಾರೆ, ಅವ್ರು ಹೆಂಗೆ ಮಾತಾಡ್ತಾರೆ, ಅವ್ರು ಹೆಂಗೆ ತಿನ್ಬೋದು, ಹೆಂಗೆ ಸಿಟ್ಟು ಮಾಡ್ಕೋಬೋದು, ಈ ಥರದನ್ನು. ಅವ್ರ ಒಳಗಡೆ ಇರುವಂಥ ಜ್ಞಾನ ಇದೆಯಲ್ಲ, ಅದು ಭಾಳ ಅಪಾರ. ಯಾಕಂದರೆ ಇಂಡಸ್ಟ್ರಿನೇ ಒಂದು ಸಲ ಹಿಂಗೆ ಪಲ್ಟಿ ಹೊಡೆದ್ಬಿಟ್ಟು ತಿರುಗಿಸ್ಬಿಟ್ಟವ್ರು ಅವರು, ಮುಂಗಾರು ಮಳೆ ಸಿನಿಮಾ ಮಾಡಿದಾಗ. ಸೊ ಅಂದರೆ ಅಷ್ಟು ಜ್ಞಾನ ಇದೆ ಅವ್ರಿಗೆ. ಮತ್ತು ಇನ್ನೊಂದು, ಅವರು ಪ್ರೀತಿಯಿಂದ ಖುಷಿಯಾಗಿ ಹೇಳ್ಕೊಂತಾರೆ, ನೀನು ಸ್ಟೇಜಲ್ಲಿದ್ದರೆ ಒಂದು ಖುಷಿ ಕಾಣೋ ನನಗೆ, ನೀನು ವೇದಿಕೆಯಲ್ಲಿ ಇದ್ದರೆ ಒಂದು ಖುಷಿ ಕಾಣೋ ನನಗೆ ಅಂತ ಬಾಯಿ ತುಂಬ ಹರಿಸ್ತಾರೆ. ಸೊ ಅದಕ್ಕೆ ನಾನು ಅವ್ರಿಗೆ ಚಿರಋಣಿ ಇರ್ತೀನಿ. ನಿರ್ದೇಶನದ ವಿಷಯ ಬಂದಾಗ, ನಾನು ಇವೆಲ್ಲ ಆಗೋಕ್ಕಿಂತ ಮುಂಚೆನೇ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ ನಾನು. ಪುನೀತ್ ರಾಜ್ಕುಮಾರ್ ಸರ್ ಸಿನಿಮಾ, ಜೇಕಬ್ ವರ್ಗೀಸ್ ಅವರ ಡೈರೆಕ್ಷನ್ ಪೃಥ್ವಿ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸಿನಿಮಾ ಕೆಲಸ ಮಾಡಿದ್ದೆ. ಆಮೇಲೆ ಗೊತ್ತಿಲ್ಲ, ಬಟ್ ನನಗೆ ನನ್ನದಲ್ಲ ಅದು, ನಾನು ಹಿಂಗೆ ಮಾಡಬೇಕಲ್ಲ ಅಂತ ಅನಿಸಿ ಮತ್ತು ನೀವು ಯಾವ ಸಿನಿಮಾಗೂ ಮಾಡಿಲ್ಲ. ಬಟ್ ಅದು ಎಲ್ಲೋ ಒಂದು ಕಡೆ ಕನಸಿದೆ ಮಾಡಬೇಕು ಅಂತ, ಆದರೆ ಇದು ಸರಿಯಾದ ಟೈಮ್ ಅಲ್ಲ. ಯಾಕಂದರೆ ನಾನು ತಿಳ್ಕೊಬೇಕಾಗಿರೋದು ಬಹಳ ಇದೆ ಇನ್ನು ಸಿನಿಮಾ ಬಗ್ಗೆ, ಅಥವಾ ವೀಕ್ಷಕರು ಏನು ತೊಗೊತಾರೆ. ಯಾಕಂದರೆ ನೀವು ನೋಡಿ 5 ವರ್ಷಕ್ಕೂ 10 ವರ್ಷಕ್ಕೂ ಜನಗಳ ಟೇಸ್ಟ್ ಚೇಂಜ್ ಆಗ್ತಿದೆ, ಜನರೇಷನ್ ಚೇಂಜ್ ಆಗ್ತಿದೆ, ಅವ್ರು ತೊಗೊಳ್ಳೋಂಥ ಸಿನಿಮಾಗಳು ಬದಲಾಗ್ತಿದೆ.
ಮಚ್ಚುಲನ ಇಟ್ಕೊಂಡು ಹೊಡೆದಾಡೋದನ್ನು ಒಂದ್ಸಲ ಇಷ್ಟಪಡ್ತಾರೆ, ಒಂದ್ಸಲ ಹೂವು ಇಟ್ಕೊಂಡು ಮಾಡೋದನ್ನು ಇಷ್ಟಪಡ್ತಾರೆ, ಒಂದೊಂದ್ಸಲ ದೆವ್ವಗಳನ್ನ ಸ್ಕ್ರೀನ್ ಮೇಲೆ ಕರ್ಕೊಬಂದರೂ ಇಷ್ಟಪಡ್ತಾರೆ. ಸೊ ಹೀಗಾಗಿ ಅವ್ರು ಯಾವ ರೀತಿ ಇದನ್ನು ಇಷ್ಟಪಡ್ತಿದ್ದಾರೆ, ಯಾವ ರೀತಿಯಾಗಿ ನಾವು ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡುವಂಥ ಟೈಮ್ ಇನ್ನೂ ಭಾಳ ಇದೆ. ಸೊ ಅವಾಗ ನನಗೂ ಏನಾದ್ರು ಆ ಜನ್ರೇಷನ್ಗೆ ಈ ಥರ ಸಿನಿಮಾ ಕೊಟ್ಟರು ಒಪ್ಕೊಂತಾರೆ ಅನ್ನೋದನ್ನು ಯಾರ್ದಾರು ಪ್ರೊಡ್ಯೂಸರ್ಗೆ ಕತೆ ಹೇಳಿ ಅವ್ರು ಒಪ್ಪಿ ನಾನು ಕತೆ ಮಾಡಿ ಆಮೇಲೆ ನೋಡೋಣ. ಓಕೆ, ನಿಮ್ಮ ಡೈಲಾಗ್ಸ್ನೇ ಹೇಳಬೇಕು ಅಂತ ಹೇಳಿದ್ರೆ ಇವಾಗ ರೇಷನ್ ಚೇಂಜ್ ಆಗಿದೆ, ಜನ್ರೇಷನ್ ಚೇಂಜ್ ಆಗಿದೆ. ರೇಷನ್ ಚೇಂಜ್ ಆಗಿರೋದಕ್ಕೆ ತಾನೇ ಎಲ್ಲ ಒದ್ದಾಡ್ತಾ ಇರೋದು, ಆ ಗೊಬ್ಬರ ಈ ಗೊಬ್ಬರ, ಒಟ್ಟಲ್ಲಿ ನಮ್ಮನ್ನು ಗುಂಡಿ ತೆಗೆದ್ಬಿಟ್ಟು ಗೊಬ್ಬರದೊಳಗೆ ಹಾಕ್ಬಿಡ್ತಾರೆ ಸದ್ಯದಲ್ಲಿ, ಹಿಂಗೆ ತಿಂತಾಯಿದ್ರೆ. ಓಕೆ, ಇನ್ನು ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ತುಂಬ ಇಷ್ಟಪಡೋರು, ಪ್ರೀತಿ ತೋರಿಸೋರು, ಪ್ರೋತ್ಸಾಹ ಕೊಡೋರು, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಮೇಲೆ ಪ್ರೀತಿ ತೋರಿಸೋರಿಗೆ, ನನ್ನನ್ನು ಇಷ್ಟಪಡೋರಿಗೆ, ನನ್ನನ್ನು ನೋಡಿ ನಗೋರಿಗೆ ಎರಡು ರೀತಿ ನಗು ಇರುತ್ತೆ. ಅಂದರೆ ಸ್ಟೇಜ್ ಮೇಲೆ ನಮ್ಮನ್ನು ನೋಡಿ ನಗೋರಿಗೆ, ಸಿನಿಮಾ ತೆರೆ ಮೇಲೆ ನಮ್ಮನ್ನು ನೋಡಿ ನಗೋರಿಗೆ ಎಲ್ರಿಗೂ ನಾನು ಚಿರಋಣಿ. ನಿಮ್ಮಿಂದ ಮಾತ್ರ ಇದೆಲ್ಲ ಆಗಿರೋದು, ಏನಿಲ್ಲ. ಬೇರೆ ಥರ ನಗೋರಿಗೂ ಅಷ್ಟೇ, ಖಂಡಿತವಾಗ್ಲೂ ನಿಮ್ಮಿಂದನೇ ಇದಾಗಿರೋದು. ಒಟ್ಟಲ್ಲಿ ಈಗ ಆಲ್ರೆಡಿ ಒಂದು 5-6 ತಿಂಗಳು ಅನುಭವಿಸ್ಕೊಂಡ್ಬಂದಿದ್ದೀವಿ. ಏನು ಕೊರೋನಾ ಅನ್ನೋದು, ಲಾಕ್ಡೌನ್ ಅನ್ನೋದು, ಸಂಬಂಧಗಳ ಬೆಲೆ ಗೊತ್ತಾಗಿದೆ ಇವಾಗ ಎಲ್ರಿಗೂ, ಪ್ರತಿಯೊಬ್ಬರಿಗೂ. ಸೊ ಅದನ್ನು ಉಳಿಸ್ಕೊಂಡೋಗಿ, ಕಾಪಾಡ್ಕೊಂಡೋಗಿ, ಯಾರಿಗೂ ಕೆಡುಕನ್ನು ಬಯಸ್ದೆ ಎಲ್ರಿಗೂ ಒಳ್ಳೆಯರಾಗಿರಿ. ಯಾಕಂದರೆ ಎಲ್ರಿಗೂ ಒಳ್ಳೆಯರಾಗಿರೋಕ್ಕಾಗಲ್ಲ. ಯಾಕಂದರೆ ಎಲ್ಲರನ್ನೂ ಮೆಚ್ಚಿಸುವ ಕಲೆಯನ್ನು ಕಲಿತ ದಿನ ಅದು ನಿನ್ನ ಕೊನೆಯ ದಿನ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲರನ್ನೂ ಮೆಚ್ಚೋಕ್ಕಾಗಲ್ಲ. ಸೊ ನಿಮ್ಮನ್ನು ಪ್ರೀತಿಸೋರನ್ನ ನೀವು ಪ್ರೀತಿಸಿ, ಯಾರಿಗೂ ಕೆಡುಕನ್ನು ಬಯಸಬೇಡಿ, ಎಲ್ಲರೂ ಆರೋಗ್ಯವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ನಾನು ಸ್ಪೀಡ್ ನ್ಯೂಸ್ ಕನ್ನಡ ಚಾನಲಲ್ಲಿ ಇದ್ದೀನಿ. ಖುಷಿ ಆಗ್ತಿದೆ. ಚೈತ್ರ ಮೇಡಮ್ ಅವ್ರ ಜೊತೆ ಕೂತ್ಕೊಂಡು, ಮತ್ತು ವಿನಾಯಕರಾಮ್ ಸರ್ ನನ್ನನ್ನು ಇಲ್ಲಿ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ದಿನ ಆಗಿತ್ತು, ಅಂದರೆ ತುಂಬ ದಿನ ಅನ್ನೋಕ್ಕಿಂತ ವರ್ಷ ಆಗೋಗಿತ್ತು. ಈ ಥರ ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡಿ, ಮತ್ತು ಗೊತ್ತಿರೋಂಥ ಟೆಕ್ನಿಷಿಯನ್ಸ್ಗಳ ಜೊತೆ ಮಾತಾಡಿಕೊಂಡು ಖುಷಿಯಾಗುತ್ತೆ. ಹೆಸರಲ್ಲೇ ಸ್ಪೀಡ್ ಇದೆ, ಆದಷ್ಟು ಬೇಗ ಸ್ಪೀಡಾಗಿ ಜನಗಳ ಮನಸ್ಸನ್ನು ತಲುಪಲಿ. ಆಲ್ರೆಡಿ ತಲುಪಿಲ್ಲ ಅಂತಲ್ಲ, ಇನ್ನು ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ ಅಲ್ಲಿಗೆಲ್ಲ ಸ್ಪೀಡಾಗಿ ಹೋಗಿ ತಲುಪಲಿ ಅಂತ ಹೇಳಿ ಕೇಳ್ಕೊತೀನಿ. ಹಾಗೆ ನನ್ನ ಕಡೆಯಿಂದ ಪ್ರೀತಿಪೂರ್ವಕವಾಗಿ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೀಡ್ ನ್ಯೂಸ್. ಥ್ಯಾಂಕ್ ಯು ಸರ್, ಸಾಕಷ್ಟು ಸಮಯ ಕೊಟ್ಟರೆ ಇವತ್ತು ನಮಗೂ ಚಿತ್ರರಂಗದ ನಿಮ್ಮ ಜರ್ನಿಯನ್ನು ಹಂಚ್ಕೊಂಡ್ರಿ. ಮೊದಲಿನಿಂದಲೂ ಯಾವ ರೀತಿ ನೋಡ್ಕೊಂಡು ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ಹೇಳಿದ್ರೆ ನಮಗಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ಬೇಗ ನಮ್ಮದು.